ಹಲೋ ಗೆಳೆಯರೆ, ಲಾಯಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 27ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಸೂಚನೆ ಇದೆ. ಜಿಯೋಗ್ರಫಿ ಥ್ರೂ ಮ್ಯಾಪ್ಸ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ನಡೆಸ್ಕೊಡ್ಲಾಗ್ತಾ ಇದೆ. ಸದ್ಯಕ್ಕೆ ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳ ಬಗ್ಗೆ, ಅವುಗಳ ಮ್ಯಾಪ್ ವರ್ಕ್ನ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಗಿನ್ನಿಸ್ ರೆಕಾರ್ಡ್ ವಿನ್ನರ್ ಆಗಿರುವಂಥ ಡಾಕ್ಟರ್ ಮೋಹನ್ ಕೃಷ್ಣಮೂರ್ತಿ ಸರ್ ಅವರು, ಇವರೊಬ್ಬರು ಜಿಯೋಫಿಸಿಸಿಸ್ಟ್, ಆಥರ್ ಹಾಗೂ ಟೀಚರ್ ಕೂಡ ಹೌದು. ಇವರು ಮಾರ್ಚ್ 28ರಂದು 10ರಿಂದ 12 ಗಂಟೆವರೆಗೂ ಈ ಒಂದು ಕ್ಲಾಸನ್ನು ನಡೆಸ್ಕೊಡ್ತಾರೆ. ಈ ಒಂದು ಪ್ರೋಗ್ರಾಮ್ಗೆ ರಿಜಿಸ್ಟರ್ ಆಗೋದಕ್ಕೆ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರೋಗ್ರಾಮ್ನ ಉಪಯೋಗವನ್ನು ಪಡ್ಕೊಳ್ಳಿ. ಯಾಕೆಂದರೆ ಪ್ರಿಲಿಮ್ಸ್ನಲ್ಲಿ ನೇರವಾಗಿ ಸುದ್ದಿಯಲ್ಲಿರ್ತಕ್ಕಂಥ ಸ್ಥಳಗಳ ಬಗ್ಗೆ ಪ್ರಶ್ನೆಗಳನ್ನು ಈ ನಡುವೆ ಕೇಳ್ತಾನೆ ಇರುವಂಥದ್ದನ್ನು ನಾವು ಇತ್ತೀಚಿನ ಪ್ರಿಲಿಮ್ಸ್ಗಳಲ್ಲಿ ಕಾಣ್ಬೋದು. ಇಂದಿನ ಮೊದಲ ಆರ್ಟಿಕಲ್, ಪೋಲ್ ಬಾಂಡ್ ಸೇಲ್ ಕ್ಯಾನ್ ಗೋ ಅಹೆಡ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ತಿಳಿಸ್ತಾ ಇರ್ತಕ್ಕಂಥದ್ದು. ಎಲೆಕ್ಟೋರಲ್ ಬಾಂಡ್ಸ್ಗಳ ಕುರಿತಂತೆ ಇಲ್ಲಿ ಚರ್ಚೆ ಆಗ್ತಾ ಇದೆ. ಎಲೆಕ್ಟೋರಲ್ ಬಾಂಡ್ಸ್ಗಳನ್ನು ಈಗ ಎಲೆಕ್ಷನ್ಸ್ಗಳು ಏನು ಹತ್ತಿರದಲ್ಲಿದೆ, ಈ ಸಂದರ್ಭದಲ್ಲಿ ಏಪ್ರಿಲ್ 1ರಿಂದ 10ನೇ ತಾರೀಕಿನವರೆಗೆ ಎಲೆಕ್ಟೋರಲ್ ಬಾಂಡ್ಸ್ಗಳನ್ನು ಸೇಲ್ ಮಾಡೋದರ ವಿರುದ್ಧವಾಗಿ ಪಿಟಿಷನ್ ಅನ್ನ NGO ಒಂದು ಫೈಲ್ ಮಾಡಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಇದರ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡಿದೆ. ಎಲೆಕ್ಟ್ರೋಲ್ ಬಾಂಡ್ಸ್ಗಳ ಸೇಲ್ ಅನ್ನುವಂಥದ್ದು ನಡಿಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಾಗಿರ್ತಕ್ಕಂಥದ್ದು. ಎಲೆಕ್ಟ್ರೋಲ್ ಬಾಂಡ್ಸ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ 2018ರಲ್ಲಿ ಇದು ಪ್ರಾರಂಭ ಆಗಿ 2019-20ರಲ್ಲೂ ಕೂಡ ಇದು ಯಾವುದೇ ಇಂಪೆಡಿಮೆಂಟ್ಸ್ಗಳು ಅಥವಾ ಯಾವುದೇ ಪ್ರಾಬ್ಲಮ್ಸ್ಗಳು ಇಲ್ಲದೆ ಸಾಗಿರ್ತಕ್ಕಂಥದ್ದು. ಎಲೆಕ್ಟ್ರೋಲ್ ಬಾಂಡ್ಸ್ಗಳನ್ನು ಭಾರತದಲ್ಲಿ SBI ಬ್ಯಾಂಕ್ನವರು ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ಇಲ್ಲಿ ಎಲೆಕ್ಟ್ರೋಲ್ ಬಾಂಡ್ಸ್ಗಳ ವಿಚಾರವಾಗಿ ಡಿಸ್ಕಸ್ ಮಾಡಲಾಗಿದೆ. ಅನಾನಿಮಿಟಿ ಆಫ್ ಬಯರ್ಸ್ ಅನ್ನ ಈ ಒಂದು ಬಾಂಡ್ಸ್ ಅನ್ನುವಂಥದ್ದು ಮೇಂಟೈನ್ ಮಾಡುತ್ತೆ. ಈ ಒಂದು ಸ್ಕೀಮ್ ಅನ್ನುವಂಥದ್ದು ಯಾರು ಹಣವನ್ನು ನೀಡಿ ಎಲೆಕ್ಟ್ರೋಲ್ ಬಾಂಡ್ಸ್ಗಳನ್ನು ಬೈ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡಲ್ಲ. ಆದರೆ ಎಲೆಕ್ಟ್ರೋಲ್ ಬಾಂಡ್ ಅನ್ನ ಬೈ ಮಾಡುವಂತ ಪ್ರತಿಯೊಬ್ಬರ ಮಾಹಿತಿಯೂ ಕೂಡ ಬ್ಯಾಂಕಿಂಗ್ ಚಾನೆಲ್ಸ್ನ ಮುಖಾಂತರವಾಗಿ ಈ ಬಾಂಡ್ಗಳ ಸೇಲ್ ಆಗೋದ್ರಿಂದ ಅಲ್ಲಿ ಮಾಹಿತಿ ಅನ್ನುವಂಥದ್ದು ಇರುತ್ತೆ ಒಂದು ಕಡೆ ಅಂತ ಹೇಳಿ. ಅಂದ್ರೆ ಅನಾನಿಮಿಟಿಯನ್ನ ಮೇಂಟೈನ್ ಮಾಡಿದ್ರು ಕೂಡ ಬ್ಯಾಂಕಿಂಗ್ ಚಾನೆಲ್ಸ್ಗಳ ಮುಖಾಂತರವಾಗಿ ನಡೆಯೋದ್ರಿಂದ ಇದು ಒಳಿತೆ ಆಗಿರುತ್ತೆ ಅನ್ನುವಂಥ ಭಾವನೆ ಸುಪ್ರೀಂ ಕೋರ್ಟಿನದು. ಮತ್ತು ಕಾರ್ಪೊರೇಟ್ ಹೌಸಸ್ಗಳು ಈ ರೀತಿ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಫಿನಾನ್ಸ್ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನೋಡೋದಾಗ, ಯಾರೇ ಒಬ್ಬರು ಈ ಬಾಂಡ್ಸ್ಗಳನ್ನು ತಗೊಳ್ಬೇಕು ಅಂದ್ರೂ ಕೂಡ ನೋ ಯುವರ್ ಕಸ್ಟಮರ್ ಅಂತ ಹೇಳಿ KYC ನಾಮ್ಸ್ಗಳನ್ನು ಅವರು ಫಿಲ್ ಮಾಡಲೇಬೇಕಾಗಿರುತ್ತೆ. ಈ KYC ನಾಮ್ಸ್ಗಳನ್ನು ಫಿಲ್ ಮಾಡೋದ್ರಿಂದ ಅವರ ಒಂದು ಕಂಪನಿಯ ಎಕ್ಸ್ಪೆನ್ಸ್ ಶೀಟ್ಸ್ಗಳಲ್ಲಿ ಈ ಮನಿ ಸ್ಪೆಂಟ್ ಆಗಿರುತ್ತಲ್ಲ ಎಲೆಕ್ಟ್ರೋಲ್ ಬಾಂಡ್ಸ್ಗಳ ವಿಚಾರವಾಗಿ ಇದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಕಾರ್ಪೊರೇಟ್ ಹೌಸಸ್ಗಳು ಪೊಲಿಟಿಕಲ್ ಪಾರ್ಟೀಸ್ ಅನ್ನ ಫಿನಾನ್ಸ್ ಮಾಡಿದ್ರು ಕೂಡ ಇದು ಒಂದು ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಆಗಿರುತ್ತೆ ಅನ್ನುವಂಥದ್ದು. ಇನ್ನು ಭಾರತದ ಹೊರಗಿನ ಫಾರಿನ್ ಕಾರ್ಪೊರೇಟ್ ಕಂಪನಿಗಳು ಅಥವಾ ಫಾರಿನ್ ವ್ಯಕ್ತಿಗಳು ಈ ಎಲೆಕ್ಟ್ರೋಲ್ ಬಾಂಡ್ಸ್ಗಳನ್ನು ಬೈ ಮಾಡಬಹುದಾ ಅನ್ನುವಂಥ ವಿಚಾರ ಬರೋದಾದ್ರೆ, ಬಾಂಡ್ಸ್ ಅನ್ನುವಂಥದ್ದನ್ನ ಕೇವಲ ಭಾರತದ ಸಿಟಿಸನ್ ಆಗಿರುವಂಥವ್ರು ಅಥವಾ ಭಾರತದಲ್ಲಿ ಯಾವುದಾದ್ರೂ ಒಂದು ಎಸ್ಟಾಬ್ಲಿಷ್ಡ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಏನಿದೆ ಇವರು ಮಾತ್ರ ಪರ್ಚೇಸ್ ಮಾಡಬಹುದಾಗಿರುತ್ತೆ. ಹಾಗಾಗಿ ಫಾರಿನ್ ಕಾರ್ಪೊರೇಟ್ಸ್ಗಳು ಭಾರತದ ಪೊಲಿಟಿಕ್ಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಈ ಎಲೆಕ್ಟ್ರೋಲ್ ಬಾಂಡ್ಸ್ಗಳಿಂದ ಆಗೋದಿಲ್ಲ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತು ಈ ಬಾಂಡ್ಸ್ಗಳು ವೈಟ್ ಮನಿಯಿಂದ ಯಾರಾದರೂ ಅದನ್ನು ತಗೊಂಡು ಬ್ಲ್ಯಾಕ್ ಮನಿಯಿಂದ ರೀಪರ್ಚೇಸ್ ಮಾಡುವಂಥದ್ದು ಆಗ್ಬೋದಲ್ಲ ಅನ್ನುವಂಥ ಪ್ರಶ್ನೆಗೆ, ಬಾಂಡ್ಸ್ ಅನ್ನು ಯಾರೇ ಆದರೂ ಕೂಡ ಟ್ರೇಡ್ ಮಾಡುವಂತಿಲ್ಲ. ಈ ಬಾಂಡ್ಸ್ಗಳನ್ನು ಒಮ್ಮೆ ನಾವು ಬ್ಯಾಂಕಿಂಗ್ ಚಾನೆಲ್ನ ಮುಖಾಂತರವಾಗಿ ಮಾತ್ರವೇ ತಗೊಳ್ಬೋದಾಗಿರುತ್ತೆ. ಹಾಗಾಗಿ ಈ ಬಾಂಡ್ಸ್ಗಳು ನಾಟ್ ಟ್ರೇಡಬಲ್ ಆಗಿರೋದ್ರಿಂದ ಇದರಿಂದ ಕೂಡ ಯಾವುದೇ ತೊಂದರೆಗಳು ಇಲ್ಲ ಅಂತ ಹೇಳಿ ಇಲ್ಲಿ ಎಲೆಕ್ಟ್ರೋಲ್ ಬಾಂಡ್ಸ್ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತನಾಡಿರ್ತಕ್ಕಂಥದ್ದು. ಇನ್ನು ಯಾವುದೇ ಒಂದು ಕಾರ್ಪೊರೇಟ್ ಸಂಸ್ಥೆಯು ಎಲೆಕ್ಟ್ರೋಲ್ ಬಾಂಡ್ಸ್ಗಳನ್ನು ಖರೀದಿ ಮಾಡಿರುವಂಥದ್ದಾದ್ರೆ, ಯಾವುದೇ ಒಂದು ಕಂಪನಿಯು ಎಲೆಕ್ಟ್ರೋಲ್ ಬಾಂಡ್ಸ್ಗಳ ಹೆಸರಿನಲ್ಲಿ ಖರ್ಚು ಮಾಡಿರ್ತಕ್ಕಂಥ ಆ ಒಂದು ಖರ್ಚನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅವರ ವೆಬ್ಸೈಟ್ನ ಅಡಿಯಲ್ಲಿ ನಾವು ಟ್ರೇಸ್ ಮಾಡಬಹುದಾಗುತ್ತೆ ಈಸಿಯಾಗಿ. ಹಾಗಾಗಿ ಇದು ಕೂಡ ಯಾವುದೇ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಎಲೆಕ್ಟ್ರೋಲ್ ಬಾಂಡ್ಸ್ಗಳನ್ನು ಈಗಲೂ ಕೂಡ ಸೇಲ್ ಮಾಡಬಹುದು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಮತ್ತು ಈ ಎಲೆಕ್ಟ್ರೋಲ್ ಬಾಂಡ್ಸ್ಗಳನ್ನು ಹೊಂದುವಂಥ ಪೊಲಿಟಿಕಲ್ ಪಾರ್ಟೀಸ್ಗಳು ಕಂಪಲ್ಸರಿ ಆಡಿಟೆಡ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅನ್ನ ಕಂಪನೀಸ್ ಆಕ್ಟ್ನ ಅಡಿಯಲ್ಲಿ ಅವರು ನೀಡಲೇಬೇಕಾಗುತ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಅವರು ನೀಡಲೇಬೇಕಾಗುತ್ತೆ. ಹಾಗಾಗಿ ಇಲ್ಲೂ ಕೂಡ ಈ ಒಂದು ಹಣ ಅನ್ನುವಂಥದ್ದು ಪ್ರಾಪರ್ ಬ್ಯಾಂಕಿಂಗ್ ಚಾನೆಲ್ಸ್ಗಳ ಮುಖಾಂತರವಾಗಿ ಬಂದಿರೋದ್ರಿಂದ ಪಬ್ಲಿಕ್ ಡೊಮೈನ್ನಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳಲ್ಲಿ ಇದರ ಒಂದು ಬಳಕೆ ಆಗಿರ್ಬೋದು ಅಥವಾ ಇವುಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು ರಿಫ್ಲೆಕ್ಟ್ ಆಗುತ್ತೆ. ಇದನ್ನು ಯಾವುದೇ ರೀತಿಯಾಗಿ ಇವು ಮಿಸ್ಯೂಸ್ ಆಗೋದಿಲ್ಲ ಅನ್ನೋ ಮೀನಿಂಗ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು. ಎಲೆಕ್ಟ್ರೋಲ್ ಬಾಂಡ್ಸ್ಗಳ ಸೆಲ್ಲಿಂಗ್ ಅನ್ನುವಂಥದ್ದು ನಡಿಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದಕ್ಕೆ ಫಾರ್ ಆಗಿ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ಬಾಂಗ್ಲಾದೇಶ್ ಮಸ್ಟ್ ಫೈಟ್ ಟೆರರ್ ಟುಗೆದರ್ ಅಂತ ಹೇಳಿ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಾಂಗ್ಲಾದೇಶದ ವಿಸಿಟ್ನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ 1971ರಲ್ಲಿ ಬಾಂಗ್ಲಾ ವಿಭಜನೆಯ ಒಂದು ವಾರ್ ಏನು ನಡೀತು, ಆ ಒಂದು ಯುದ್ಧದ ಸಂದರ್ಭದಲ್ಲಿ ಭಾರತವು ಬಾಂಗ್ಲಾದೇಶದ ಪರವಾಗಿ ಭಾರತ ನಿಂತಿದ್ದನ್ನು ನೆನಪಿಸ್ಕೊಳ್ಬೋದು. ಆ ಒಂದು ವಾರ್ನಲ್ಲಿ ಸಾವಿಗೀಡಾದಂಥ ಮಾರ್ಟೈರ್ಸ್ಗಳಿಗೆ ಟ್ರಿಬ್ಯೂಟ್ಸ್ ಅನ್ನ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನೀಡಿರ್ತಕ್ಕಂಥದ್ದು. ಇಲ್ಲಿ ಬಾಂಗ್ಲಾದೇಶ ಮತ್ತು ಭಾರತ ಎರಡೂ ಕೂಡ ಸೇರಿ ಟೆರರಿಸಂನ ವಿರುದ್ಧವಾಗಿ ಗ್ಲೋಬಲ್ ಪ್ಲಾಟ್ಫಾರ್ಮ್ನಲ್ಲಿ ಫೈಟ್ ಮಾಡಬೇಕು ಅನ್ನುವಂಥದ್ದನ್ನು ಮುಖ್ಯವಾಗಿ ಈ ಒಂದು ವಿಸಿಟ್ನ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿ ಮೋದಿಯವರು ಮಾತನಾಡಿರ್ತಕ್ಕಂಥದ್ದು.
1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಮೌಂಟ್ ಬ್ಯಾಟನ್ ಅವರ ಪ್ಲಾನ್ನ ಪ್ರಕಾರವಾಗಿ ಭಾರತವು 2 ದೇಶಗಳಾಗಿ ಹಂಚಿ ಹೋಗುತ್ತೆ. 2 ದೇಶಗಳಾಗಿ ಹಂಚಿ ಹೋದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ, ಪಾಕಿಸ್ತಾನವನ್ನು ವೆಸ್ಟ್ ಪಾಕಿಸ್ತಾನ್ ಅಂತ ಕರೆಯಲಾಗುತ್ತೆ, ಬಾಂಗ್ಲಾದೇಶವನ್ನು ಈಸ್ಟ್ ಪಾಕಿಸ್ತಾನ್ ಅಂತ ಹೇಳಿ ಕರೆಯಲಾಗುತ್ತೆ. ಈ ರೀತಿ ಭಾರತದ ಭಾಗವೇ ಆಗಿದ್ದಂಥ ಬಾಂಗ್ಲಾದೇಶ ಪಾಕಿಸ್ತಾನದ ಭಾಗವಾಗುತ್ತೆ. ನಂತರದಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶವು ವಿಭಜನೆ ಆಗೋದಕ್ಕೆ ಅಂತ ಹೇಳಿ ಆ ಬಾಂಗ್ಲಾದೇಶದ ವಿಭಜನೆಯ ಯುದ್ಧ ಅನ್ನುವಂಥದ್ದು 1971ರಲ್ಲಿ ನಡೆದಂಥದ್ದು. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಕೂಡ ಮಾಡಿದಂಥದ್ದನ್ನು ಈ ಭೇಟಿಯ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನೆನಪಿಸ್ಕೊಳ್ತಾ ಇದ್ದಾರೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ರಿಲೇಷನ್ಸ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮಗೊಂದಷ್ಟು ಮಾಹಿತಿ ಇರಬೇಕಾಗುತ್ತೆ. ತೀಸ್ತಾ ನದಿಯ ವಿಚಾರದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಒಂದಷ್ಟು ಡಿಫ್ರೆನ್ಸಸ್ ಇರುವಂಥದ್ದು. ಬಾಂಗ್ಲಾದೇಶ್ ಭಾರತಕ್ಕೆ ಒಂದು ಇಂಪಾರ್ಟೆಂಟ್ ಟ್ರೇಡಿಂಗ್ ಪಾರ್ಟ್ನರ್ ಕೂಡ ಹೌದು. ಬಾಂಗ್ಲಾದೇಶದಲ್ಲಿ ಹೆಚ್ಚಿನ ಒಂದು ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಕೂಡ ನಾವು ಕಾಣಬಹುದಾಗುತ್ತೆ. ಒಟ್ಟಾರೆ ಭಾರತ ಮತ್ತು ಬಾಂಗ್ಲಾದ ನಡುವಿನ ಸಂಬಂಧಗಳ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಮಾಹಿತಿ ಇರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ವಾಸ್ ಆಧಾರ್ ಡೇಟಾ ಬ್ರೀಚ್ಡ್ ಅಂತ ಹೇಳಿ ಹೈಕೋರ್ಟ್ ಕೇಳ್ತಾ ಇದೆ. ಯಾವ ಹೈಕೋರ್ಟು? ಮದ್ರಾಸ್ ಹೈಕೋರ್ಟ್. ಮದ್ರಾಸ್ ಹೈಕೋರ್ಟ್ ಫ್ರೈಡೆ ಒಂದು ಕ್ವೆಶನ್ ಅನ್ನ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ UIDAI ಅವರಿಗೆ ಕೇಳ್ತಾ ಇರ್ತಕ್ಕಂಥದ್ದು. ಪಾಂಡಿಚೇರಿಯ ಎಲೆಕ್ಷನ್ಸ್ನ ಸಂದರ್ಭದಲ್ಲಿ ಬಿಜೆಪಿಯ ಒಂದು ಯೂನಿಟ್ ಅನ್ನುವಂಥದ್ದು ಫೋನ್ ನಂಬರ್ಸ್ ಆಫ್ ವೋಟರ್ಸ್ಗಳನ್ನು UIDAI ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇವರ ಒಂದು ಡೇಟಾಬೇಸ್ನ ಮುಖಾಂತರವಾಗಿ ವೋಟರ್ಸ್ಗಳ ಫೋನ್ ನಂಬರನ್ನು ಆಕ್ಸೆಸ್ ಮಾಡಿದ್ದಾರಾ ಬಿಜೆಪಿಯ ಒಂದು ಯೂನಿಟ್ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ನೀಡಿ ಅಂತ ಹೇಳಿ ಮದ್ರಾಸಿನ ಹೈಕೋರ್ಟ್ ಕೇಳಿರ್ತಕ್ಕಂಥದ್ದು. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಪಾಂಡಿಚೇರಿಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರ ಆದರೂ ಕೂಡ ಮದ್ರಾಸ್ನ ಹೈಕೋರ್ಟ್ನಲ್ಲಿ ಇದರ ಒಂದು ತೀರ್ಪುಗಳನ್ನು ನೀಡಲಾಗುತ್ತೆ. ಮದ್ರಾಸ್ ಹೈಕೋರ್ಟ್ನ ಅಡಿಯಲ್ಲಿ ತಮಿಳುನಾಡು ಮತ್ತು ಪಾಂಡಿಚೇರಿ ಎರಡೂ ಜುರಿಸ್ಡಿಕ್ಷನ್ಸ್ಗಳು ಬರುತ್ತೆ ಅನ್ನುವಂಥದ್ದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ನೆನಪಿರಬೇಕಾಗುತ್ತೆ. ಇನ್ನು ಆಧಾರ್ ಡೇಟಾ ಅಂತ ಅಂದಾಗ ಅದಿರುವಂಥದ್ದು UIDAI ಅವರ ಒಂದು ಡೇಟಾಬೇಸ್ನ ಅಡಿಯಲ್ಲಿ. ಇನ್ನು ಈ ರೀತಿ ಮಾಡೋದ್ರಿಂದಾಗಿ ಯಾವುದೇ ಒಂದು ತೊಂದರೆ ಆಗುತ್ತಾ, ಇದು ತಪ್ಪಾಗುತ್ತಾ ಅಂತಾಗ ಹೌದು, ಆಧಾರ್ ಡೇಟಾವನ್ನು ನೀಡಿರ್ತಕ್ಕಂಥ ಇಂಡಿವಿಜುವಲ್ಸ್ಗಳ ಡೇಟಾ ಅನ್ನುವಂಥದ್ದು ಗೌರ್ಮೆಂಟ್ ವ್ಯಕ್ತಪಡಿಸಿರ್ತಕ್ಕಂಥ ಕೆಲವೊಂದು ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ ಬಿಟ್ಟು ಬೇರೆ ರೀತಿಯಾದಂಥ ಮಿಸ್ಯೂಸ್ ಆಗುವಂಥ ಯಾವುದೇ ಒಂದು ಕಾರಣಕ್ಕೆ ಅದು ಬಳಕೆ ಆಗಬಾರ್ದು. ಆದರೆ ಇಲ್ಲಿ ಇದು ಒಂದು ರೀತಿ ಪ್ರೂವ್ ಆಗಿದೆ, ಆದರೆ ಇಲ್ಲಿ ಮಿಸ್ಯೂಸ್ ಆಗೋದನ್ನು ನಾವು ನೋಡ್ಬೋದಾಗುತ್ತೆ. ಇನ್ನು ಆಧಾರ್ನ ವಿಚಾರದಲ್ಲಿ ಇಂಡಿವಿಜುವಲ್ಸ್ಗಳ ಪ್ರೈವಸಿಯನ್ನು ಎತ್ತಿ ಹಿಡಿಯುವಂಥ ಒಂದು ತೀರ್ಪನ್ನು ಕೂಡ ನಾವು ನೋಡಿದ್ದೇವೆ. ಇದು ಯಾವ ತೀರ್ಪು? ಸುಪ್ರೀಂ ಕೋರ್ಟಿನ ಯಾವ ಒಂದು ತೀರ್ಪಿನಲ್ಲಿ ಆಧಾರ್ನ ಮತ್ತು ಪ್ರೈವಸಿಯ ಬಗ್ಗೆ ಮಾತನಾಡಲಾಗಿದೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಪುದುಚೇರಿಯ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಯೂನಿಟ್ ಅವರು ಆಧಾರ್ ಡೇಟಾಬೇಸನ್ನು ಬಳಕೆ ಮಾಡಿಕೊಂಡು ವೋಟರ್ಸ್ಗಳ ಫೋನ್ ನಂಬರನ್ನು ಬಳಕೆ ಮಾಡಿಕೊಂಡಿದ್ದಾರಾ ಅನ್ನುವಂಥದ್ದು ವಿಚಾರವನ್ನು ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪ್ರೈವಸಿಯ ಕುರಿತಂತೆ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಆಧಾರ್ನ ಅಡಿಯಲ್ಲಿರುವಂಥ ನಮ್ಮ ಡೇಟಾವನ್ನು ಯಾರು ಬಳಕೆ ಮಾಡ್ಕೊಳ್ಬೋದು ಇದೆಲ್ಲದರ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಮಾಹಿತಿ ಇರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಗುಜರಾತ್ ಮೇ ಬ್ರಿಂಗ್ ಲವ್ ಜಿಹಾದ್ ಬಿಲ್ ಅನ್ನುವಂಥದ್ದಾಗಿದೆ. ಇಲ್ಲಿ ಲವ್ ಜಿಹಾದ್ಗೆ ಸಂಬಂಧಪಟ್ಟಂಥ ಒಂದು ಬಿಲ್ಲನ್ನು ಗುಜರಾತಿನ ಗೌರ್ಮೆಂಟ್ ಅನ್ನುವಂಥದ್ದು ಅಲ್ಲಿನ ಒಂದು ಅಸೆಂಬ್ಲಿ ಸೆಷನ್ನಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥ ಒಂದು ಸಂಭವಗಳು ಇದೆ ಅನ್ನುವಂಥದ್ರ ಬಗ್ಗೆ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಈ ಬಿಲ್ನಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳನ್ನು ನೋಡಿದಾಗ ಯಾರೇ ಆದರೂ ಕೂಡ ಫೋರ್ಸಿಬಲ್ ಕನ್ವರ್ಷನನ್ನು ಮ್ಯಾರೇಜಸ್ನ ಹೆಸರಿನಲ್ಲಿ ಫೋರ್ಸಿಬಲ್ ರಿಲಿಜಿಯಸ್ ಕನ್ವರ್ಷನ್ಸ್ಗಳನ್ನು ಮಾಡ್ತಾ ಇದ್ದರೆ ಅಂಥವರಿಗೆ 3ರಿಂದ 10 ವರ್ಷಗಳವರೆಗೂ ಕೂಡ ಜೈಲ್ ಟರ್ಮ್ ಮತ್ತು ಅಪ್ ಟು 5 lakhsವರೆಗೂ ಕೂಡ ಫೈನನ್ನು ಹಾಕುವಂಥದ್ದನ್ನು ಈ ಒಂದು ಬಿಲ್ನ ಅಡಿಯಲ್ಲಿರುವಂಥ ಪ್ರಾವಿಷನ್ ತೋರಿಸುತ್ತೆ ನಮಗೆ. ಫೋರ್ಸಿಬಲ್ ಅಥವಾ ಫ್ರಾಡುಲೆಂಟ್ ರಿಲಿಜಿಯಸ್ ಕನ್ವರ್ಷನ್ಸ್ಗಳನ್ನು ತಡೆಯುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಬಿಲ್ ಅನ್ನುವಂಥದ್ದು 2003ರ ಒಂದು ಆ್ಯಕ್ಟನ್ನು ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಮಾಡಲಾಗುತ್ತೆ ಈ ಬಿಲ್ನ ಮುಖಾಂತರವಾಗಿ. ಇದರಿಂದಾಗಿ ಎಮರ್ಜಿಂಗ್ ಟ್ರೆಂಡ್ ಏನಿದೆ, ವುಮೆನ್ ಅನ್ನುವಂಥವ್ರು ಮ್ಯಾರೇಜ್ನ ಮುಖಾಂತರವಾಗಿ ರಿಲಿಜಿಯಸ್ ಕನ್ವರ್ಷನ್ಗೆ ಫೋರ್ಸಿಬಲ್ ಆಗಿ ಒಳಗಾಗುವಂಥದ್ದು, ಇದನ್ನು ತಡೆಯುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. 2020ರಷ್ಟೇ ಇದರ ಬಗ್ಗೆಯೇ ಪ್ರಾಹಿಬಿಷನ್ ಆಫ್ ಅನ್ಲಾಫುಲ್ ಕನ್ವರ್ಷನ್ ಆಫ್ ರಿಲಿಜಿಯನ್ ಆರ್ಡಿನೆನ್ಸ್ ಅಂತ ಹೇಳಿ ಒಂದು ಆರ್ಡಿನೆನ್ಸ್ನ ಮುಖಾಂತರವಾಗಿ 2020ರಲ್ಲಿ UP ರಾಜ್ಯ ಸರ್ಕಾರದ ಅಡಿಯಲ್ಲಿ ಇದೇ ರೀತಿಯ ಒಂದು ಸಿಮಿಲರ್ ಲಾ ಅನ್ನು ತಂದಿದ್ದಂಥದ್ದು. ಸ್ಪೆಸಿಫಿಕಲಿ ಎನಿ ಕನ್ವರ್ಷನ್ ಫಾರ್ ಮ್ಯಾರೇಜ್ ಅನ್ನು ತಡೆಯುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಇಲ್ಲಿ ಇಂಡಿವಿಜುವಲ್ನ ಕನ್ಸೆಂಟ್ ಇದ್ದೂ ಕೂಡ ಅವರು ಕನ್ವರ್ಷನ್ ಆಗ್ತಿದ್ದಾರೆ ಅಂದರೂ ಕೂಡ ಆ ಕನ್ಸೆಂಟನ್ನು ನಿಜವಾಗ್ಲಿಯೂ ಅವರೇ ನೀಡಿದ್ದಾರೆ, ಯಾವುದೇ ಫೋರ್ಸಿಬಲ್ ಆದಂಥ ಅವರಿಗೆ ಪ್ರೆಷರ್ಸ್ ಇಲ್ಲದೆ ನೀಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪ್ರೂವ್ ಮಾಡುವಂಥದ್ದು ಇದೆ ಈ ಲಾದ ಅಡಿಯಲ್ಲಿ. ಇದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೋದಾಗುತ್ತೆ. ಈ ರೀತಿಯ ಪ್ರಾಹಿಬಿಷನ್ ಆಫ್ ಅನ್ಲಾಫುಲ್ ಕನ್ವರ್ಷನ್ ಆಫ್ ರಿಲಿಜಿಯನ್ ಆರ್ಡಿನೆನ್ಸ್ ಅನ್ನುವಂಥದ್ದನ್ನು ಯಾವ ರಾಜ್ಯದಲ್ಲಿ ಹೊರತರಲಾಯಿತು ಅಂದಾಗ UP ಗವರ್ಮೆಂಟ್ನಲ್ಲಿ ಅನ್ನುವಂಥದ್ದು ನಮಗೆ ನೆನಪಿರಬೇಕು.
ಒಂದು ರೀತಿಯ ಸಿಮಿಲಾರಿಟೀಸ್ಗಳನ್ನು ಹೊಂದಿರುವಂಥ ಲೈನ್ಸ್ನ ಬೇಸಿಸ್ನ ಮೇಲೆ ಗುಜರಾತ್ನಲ್ಲೂ ಕೂಡ ಲವ್ ಜಿಹಾದ್ ಬಿಲ್ಲನ್ನು ಈಗ ಅಲ್ಲಿನ ಒಂದು ಅಸೆಂಬ್ಲಿಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ನೆಕ್ಸ್ಟ್ ವೀಕ್ ಈ ಒಂದು ಬಿಲ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗಲಿದೆ ಗುಜರಾತ್ನಲ್ಲಿ. ಇದು ಕೂಡ ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಲವ್ ಜಿಹಾದ್ಗೆ ಸಂಬಂಧಪಟ್ಟಂಥ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂದಾಗ ಗುಜರಾತ್ ಅನ್ನುವಂಥದ್ದು ನಮಗೆ ನೆನಪಿರಬೇಕಾಗುತ್ತೆ. KPSCಯಲ್ಲಿ ನೇರವಾಗಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. UPSCಯಲ್ಲೂ ಕೂಡ ಒಂದು ಸ್ಟೇಟ್ಗೆ ಸಂಬಂಧಪಟ್ಟಂತೆ ನೇರವಾಗಿ ಸ್ಟೇಟ್ನ ಹೆಸರು ಉತ್ತರ ಬರುವಂತೆ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಪ್ರಿಲಿಮ್ಸ್ಗಳಲ್ಲಿ ನೇರವಾಗಿ ಕೇಳಿರ್ತಕ್ಕಂಥದ್ದು. ಈ ಪ್ರಶ್ನೆಯು ಕೂಡ ಒಂದು ಪ್ರಶ್ನೆ ಆಗಿರ್ಬೋದಾಗುತ್ತೆ. ಲವ್ ಜಿಹಾದ್ ಬಿಲ್ಲನ್ನು ಯಾವ ಒಂದು ಸ್ಟೇಟ್ ಇಂಟ್ರೊಡ್ಯೂಸ್ ಮಾಡ್ತು ಅನ್ನುವಂಥದ್ದು ಕೇಳ್ಬೋದು. ಅಥವಾ ಅನ್ಲಾಫುಲ್ ಕನ್ವರ್ಷನ್ ಆಫ್ ರಿಲಿಜಿಯನ್ಸ್ಗೆ ಸಂಬಂಧಪಟ್ಟಂತೆ ಯಾವ ರಾಜ್ಯ ಮೊದಲ ಒಂದು ಹೆಜ್ಜೆಯನ್ನು ಇಟ್ಟು ಒಂದು ಬಿಲ್ಲನ್ನು ಅಥವಾ ಆರ್ಡಿನೆನ್ಸನ್ನು ತಂತು ಅಂದಾಗ UP ಅನ್ನುವಂಥ ಉತ್ತರ ಬರುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದಾಗಿರುತ್ತೆ. ಮುಂದಿನ ಆರ್ಟಿಕಲ್ 40% ಆಫ್ RTI ರಿಜೆಕ್ಷನ್ಸ್ ಡಿಡ್ ನಾಟ್ ಸೈಟ್ ವ್ಯಾಲಿಡ್ ರೀಸನ್ ಅನ್ನೋದಾಗಿದೆ. ಇಲ್ಲಿ ಒಂದು ಅನಾಲಿಸಿಸನ್ನು ಮಾಡಲಾಗ್ತಿದೆ. ಈ ಅನಾಲಿಸಿಸ್ನ ಆಧಾರದ ಮೇಲೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅವರು ನೀಡ್ತಿರ್ತಕ್ಕಂಥ ಒಂದು ರಿಪೋರ್ಟು ಈ ಒಂದು RTI ರಿಜೆಕ್ಷನ್ಸ್ನ ಬಗ್ಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದೆ. ಕೇಂದ್ರ ಸರ್ಕಾರವು 2019-20 ಸಾಲನ್ನು ನಾವು ನೋಡಿದಾಗ 4.3% RTI ಅಪ್ಲಿಕೇಶನ್ಸನ್ನು ಮಾತ್ರವೇ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು. ಇದು ಇದುವರೆಗೂ ಕೂಡ RTI ಅಪ್ಲಿಕೇಶನ್ಸ್ಗಳನ್ನು ಯಾವ್ಯಾವ ಸಾಲಿನಲ್ಲಿ ಎಷ್ಟರ ಮಟ್ಟಿಗೆ ರಿಜೆಕ್ಟ್ ಮಾಡಿದೆ ಅಂತ ನೋಡಿದಾಗ ಇದು ಅತಿ ಕಡಿಮೆ ಪರ್ಸೆಂಟೇಜ್ ಆಫ್ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿರ್ತಕ್ಕಂಥದ್ದು 19-20 ಸಾಲಿನಲ್ಲಿ. ಈ ರಿಜೆಕ್ಷನಲ್ಲಿ 40% ರಿಜೆಕ್ಷನ್ಸಿಗೆ ಅವ್ರು ನೀಡಿರ್ತಕ್ಕಂಥ ಕಾರಣಗಳು ಸರಿಯಾಗಿ ಇಲ್ಲ, ವ್ಯಾಲಿಡ್ ಒಂದು ರೀಸನ್ ಅನ್ನು ನೀಡದೆ ರಿಜೆಕ್ಷನ್ ಆಗಿದೆ ಅನ್ನುವಂಥದ್ದನ್ನು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅವರ ಮಾಹಿತಿ ಅನ್ನುವಂಥದ್ದು ನಮಗೆ ತಿಳಿಸ್ತಾ ಇದೆ. ಅದರಲ್ಲೂ ಹೋಮ್ ಮಿನಿಸ್ಟ್ರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ನಾವು 5 ಪ್ರಶ್ನೆಗಳನ್ನು ಕೇಳಿದರೆ ಅದರಲ್ಲಿ 4ಕ್ಕೆ ಮಾತ್ರವೇ ಉತ್ತರವನ್ನು ನೀಡಲಾಗಿರುತ್ತೆ. 20% ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಹೋಮ್ ಮಿನಿಸ್ಟ್ರಿಗೆ ಹೋಗಿರ್ತಕ್ಕಂಥ RTI ಪ್ರಶ್ನೆಗಳಿಗೆ ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಅತಿ ಹೆಚ್ಚಿನ RTI ಪ್ರಶ್ನೆಗಳನ್ನು ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಉತ್ತರ ನೀಡಿಲ್ಲದೆ ಇರತಕ್ಕಂಥದ್ದು ಹೋಮ್ ಮಿನಿಸ್ಟ್ರಿ ಆಗಿದೆ. ನೆಕ್ಸ್ಟ್ ಫಿನಾನ್ಸ್ ಮಿನಿಸ್ಟ್ರಿ ಅವರು 12%, ಡೆಲ್ಲಿಯ ಹೈಕೋರ್ಟ್ ಕೂಡ 12% ಆಫ್ ದಿ ಕ್ವೆಶನ್ಸ್ಗಳನ್ನು ಫೇಸ್ ಮಾಡಿಲ್ಲ, ರಿಜೆಕ್ಟ್ ಮಾಡಿದೆ. ಈ ರೀತಿ ಯಾವ ಮಿನಿಸ್ಟ್ರಿ ಎಷ್ಟೆಷ್ಟು ರಿಜೆಕ್ಷನ್ಸನ್ನು ಮಾಡಿದೆ ಅನ್ನುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ RTI ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಅನ್ನುವಂಥದ್ದು ನಮ್ಮ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕವಾಗಿ ಇಂಟ್ರೊಡ್ಯೂಸ್ ಆಯಿತು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯಾ ಪಾಕ್ ಹೋಲ್ಡ್ ಬ್ರಿಗೇಡ್ ಕಮಾಂಡರ್ ಲೆವೆಲ್ ಮೀಟ್ ಅನ್ನೋದಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬ್ರಿಗೇಡ್ ಕಮಾಂಡರ್ ಲೆವೆಲ್ ಮೀಟಿಂಗ್ ಒಂದು ಜರುಗಿರ್ತಕ್ಕಂಥದ್ದು. ಈ ಒಂದು ಮೀಟಿಂಗ್ನಲ್ಲಿ 2003ರ ಸೀಸ್ ಫೈರ್ ಅಗ್ರಿಮೆಂಟ್ ಏನಿತ್ತು, ಈ ಅಗ್ರಿಮೆಂಟ್ ಅನ್ನುವಂಥದ್ದು ಒಂದಷ್ಟು ವರ್ಷಗಳ ಕಾಲ ಚಾಲ್ತಿಯಲ್ಲಿತ್ತು. ನಂತರದಲ್ಲಿ ಅಗ್ರಿಮೆಂಟನ್ನು ಪದೇ ಬ್ರೇಕ್ ಮಾಡಲಾಗ್ತಾ ಇತ್ತು. ಒಂದು ರೀತಿಯಾಗಿ ಈ ಅಗ್ರಿಮೆಂಟ್ ಇದ್ದೂ ಕೂಡ ಸೀಸ್ ಫೈರ್ ಅನ್ನುವಂಥದ್ದು ಬ್ರೇಕ್ ಆಗ್ತಾನೆ ಇದ್ದಿದ್ದನ್ನು ನಾವು ಕಾಣ್ಬೋದಾಗಿತ್ತು. ಆದರೆ ಇತ್ತೀಚೆಗಷ್ಟೇ ಭಾರತ ಮತ್ತು ಪಾಕಿಸ್ತಾನ ಎರಡೂ ಸೇರಿ ಈ ಸೀಸ್ ಫೈರ್ ಅಗ್ರಿಮೆಂಟನ್ನು, ಈ ಸೀಸ್ ಫೈರ್ ಪ್ಯಾಕ್ಟ್ ಏನಿತ್ತು, ಈ ಪ್ಯಾಕ್ಟನ್ನು ಸರಿಯಾಗಿ ಅದಕ್ಕೆ ನಾವು ಅಬೈಡ್ ಆಗಿರ್ತೇವೆ ಅಂತ ಹೇಳಿ ಮತ್ತೊಂದು ಅಗ್ರಿಮೆಂಟನ್ನು ಸಹಿ ಹಾಕಿದ್ದನ್ನು ನಾವು ನೆನಪಿಸ್ಕೊಳ್ಬೋದಾಗುತ್ತೆ. ಈ ರೀತಿಯ ಕಮಿಟ್ಮೆಂಟನ್ನು ಇನ್ನು ಮುಂದೆ ಕೂಡ ನಾವು ನೋಡ್ಕೊಂಡು ಹೊಂದಿರ್ತೇವೆ ಅಂತ ಹೇಳಿ ಎರಡೂ ರಾಷ್ಟ್ರಗಳು ಕೂಡ ರೀಅಫರ್ಮ್ ಮಾಡಿರುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಬ್ರಿಗೇಡ್ ಕಮಾಂಡರ್ ಲೆವೆಲ್ ಮೀಟಿಂಗ್ ಆಗಿದೆ. ಸೀಸ್ ಫೈರ್ ಅಗ್ರಿಮೆಂಟ್ 2003ರಲ್ಲಿ ನಡೆದಿರ್ತಕ್ಕಂಥದ್ದು. ಈ ಅಗ್ರಿಮೆಂಟ್ನ ನಂತರದಲ್ಲಿ ಒಂದಷ್ಟು ವರ್ಷಗಳು ಇದು ಚಾಲ್ತಿಯಲ್ಲಿತ್ತು. ಮಧ್ಯದಲ್ಲಿ ಪಾಕಿಸ್ತಾನದ ಕಡೆಯಿಂದಲೇ ಈ ಸೀಸ್ ಫೈರ್ ಅಗ್ರಿಮೆಂಟ್ ಅನ್ನುವಂಥದ್ದು ಬ್ರೇಕ್ ಆಗ್ತಿದೆ ಅನ್ನುವಂಥ ಕಾರಣದಿಂದ ಎರಡು ರಾಷ್ಟ್ರಗಳ ನಡುವಿನ ಈ ಒಂದು ಅಗ್ರಿಮೆಂಟ್ ಅನ್ನುವಂಥದ್ದು ಎಫೆಕ್ಟಿವ್ ಆಗಿ ಇರಲಿಲ್ಲ. ಆದರೆ ಇತ್ತೀಚೆಗೆ ಒಂದು ಅಗ್ರಿಮೆಂಟ್ನ ಮುಖಾಂತರವಾಗಿ ಸೀಸ್ ಫೈರ್ಗೆ ಒಂದು ಕಮಿಟ್ಮೆಂಟ್ ಅನ್ನು ತೋರಿಸ್ತಾ ಇದ್ದಾರೆ. ಅದರ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಅಥವಾ ಅದರ ಒಂದು ಸ್ಟ್ರಾಂಗ್ ಇಂಪ್ಲಿಮೆಂಟೇಷನ್ ಬಗ್ಗೆ ಇಲ್ಲಿ ಮಾತನಾಡಲಾಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಈಜಿಪ್ಟ್ ರೇಸಸ್ ಟು ಡಿಸ್ಲಾಡ್ಜ್ ಜೈಂಟ್ ವೆಸಲ್ ಬ್ಲಾಕಿಂಗ್ ಸುಯೆಸ್ ಕ್ಯಾನಲ್ ಅನ್ನೋದಾಗುತ್ತೆ. ಜೊತೆಗೆ ಸುಯೆಸ್ ಕ್ಯಾನಲ್ ಬ್ಲಾಕ್ಡ್ ಇಂಡಿಯಾ ಐಸ್ ಕೇಪ್ ಆಫ್ ಗುಡ್ ಹೋಪ್ ಅನ್ನುವಂಥ ಈ ಆರ್ಟಿಕಲನ್ನು ಕೂಡ ನೋಡೋಣ. ಇಲ್ಲಿ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಸುಯೆಸ್ ಕ್ಯಾನಲ್ನಲ್ಲಿ ಇಂಪಾರ್ಟೆಂಟ್ ಟ್ರೇಡ್ ರೂಟ್ ಆಗಿರುವಂಥ ಸುಯೆಸ್ ಕ್ಯಾನಲ್ನಲ್ಲಿ ಜಪಾನ್ ಓನ್ಡ್ ಕಂಟೈನರ್ ಶಿಪ್ ಅನ್ನುವಂಥದ್ದು ಈ ರೀತಿ ನಾವು ಸ್ಯಾಟಲೈಟ್ ಇಮೇಜ್ನಲ್ಲಿ ಕಾಣುವಂತೆ ಈ ರೀತಿ ಅಡ್ಡಲಾಗಿ ಆಗಿರೋದ್ರಿಂದ ಸಾಕಷ್ಟು ವೆಸಲ್ಸ್ಗಳು ಅಲ್ಲಿ ನಿಂತು ಹೋಗಿದೆ. ಈಗ ಏಷ್ಯಾದಿಂದ ಯುರೋಪ್ ನಡೆಗೆ ಆಗಬೇಕಾಗಿದ್ದಂಥ ಟ್ರೇಡಿಂಗಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಯಾಕೆ ಅಂತಂದರೆ ಟ್ರೇಡ್ ರೂಟ್ ಅನ್ನುವಂಥದ್ದು ಒಂದು ರೀತಿ ಕಳೆದ 3 ದಿನಗಳಿಂದ ಬಂದ್ ಆಗಿರುವಂತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಭಾರತ ಈಗ ಕೇಪ್ ಆಫ್ ಗುಡ್ ಹೋಪ್ನ ಕಡೆ ಕೂಡ ಮುಖ ಮಾಡಿರ್ತಕ್ಕಂಥದ್ದನ್ನು ಈ ಒಂದು ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಆದರೆ ಈ ರೀತಿ ರೀರೂಟ್ ಮಾಡೋದಕ್ಕೆ ಅಡಿಷನಲ್ 15 ಡೇಸ್ ಬೇಕಾಗಬಹುದು ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. $200 ಬಿಲಿಯನ್ ಟ್ರೇಡ್ ಅನ್ನುವಂಥದ್ದು
ಈಗ ಸುಯೆಜ್ ಕ್ಯಾನಲ್ನ ಬ್ಲಾಕೇಜ್ನಿಂದಾಗಿ ಭಾರತ ಮತ್ತು ಯುರೋಪ್, ನಾರ್ತ್ ಅಮೆರಿಕ, ಸೌತ್ ಅಮೆರಿಕಾದ ನಡುವೆ ನಡಿಬೇಕಾಗಿದ್ದಂಥ 200 ಬಿಲಿಯನ್ನಷ್ಟು ಡಾಲರ್ ಬೆಲೆ ಬಾಳುವಷ್ಟು ವ್ಯಾಪಾರ ವಹಿವಾಟಿನ ಮೂವ್ಮೆಂಟ್ ಅನ್ನುವಂಥದ್ದು ಈಗ ಒಂದು ರೀತಿಯಾಗಿ ನಿಂತು ಹೋಗಿರ್ತಕ್ಕಂಥದ್ದು. ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅವರು ಹಾಗಾಗಿ ಒಂದು ಆಕ್ಷನ್ ಪ್ಲಾನ್ ಅನ್ನ, ಕೇಪ್ ಆಫ್ ಗುಡ್ ಹೋಪಿನ ಒಂದು ಆಪ್ಷನ್ ಅನ್ನ ಇಟ್ಕೊಳ್ಳುವಂಥ ಒಂದು ಆಕ್ಷನ್ ಪ್ಲಾನ್ ಅನ್ನ ಹೊರತರುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ. ಈ ಒಂದು ರೀರೂಟಿಂಗಿಗೆ 15 ದಿನಗಳು ಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದರ ಜೊತೆಗೆ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥ ಒಂದಷ್ಟು ಮ್ಯಾಪಿಂಗಿಗೆ ಸಂಬಂಧಪಟ್ಟಂತ ಅಂಶ ಅಂತ ಅಂದ್ರೆ ಸುಯೆಜ್ ಕ್ಯಾನಲ್ ಈಜಿಪ್ಟಿಗೆ ಸಂಬಂಧಪಟ್ಟಂತ ಕ್ಯಾನಲ್ ಆಗಿರುತ್ತೆ. ಸುಯೆಜ್ ಅನ್ನುವಂಥದ್ದು ಈಜಿಪ್ಟಿಗೆ ಸೇರಿರುವಂಥ ಸಿಟಿ ಕೂಡ ಹೌದು. ಸುಯೆಜ್ ಅನ್ನುವಂಥ ಒಂದು ಸಿಟಿ ಇದು ಈಜಿಪ್ಟ್ನ ಭಾಗ ಆಗಿರ್ತಕ್ಕಂಥ ಒಂದು ಸಿಟಿ. ಮತ್ತು ಈ ಸುಯೆಜ್ ಕ್ಯಾನಲ್ ಅನ್ನುವಂಥದ್ದು ಒಟ್ಟಾರೆ ಆಫ್ರಿಕಾ ಖಂಡ ಮತ್ತು ಸಿನಾಯ್ ಪೆನಿನ್ಸುಲಾ ಇದೆರಡರ ನಡುವೆ ಇರುವಂಥ ಒಂದು ಚಿಕ್ಕದಾದಂಥ ನ್ಯಾರೋ ಕೆನಾಲ್ ಕೂಡ ಹೌದಾಗಿರುವಂಥದ್ದು. ಅರೌಂಡ್ 10% ಆಫ್ ದಿ ವರ್ಲ್ಡ್ ಟ್ರೇಡ್ ಅನ್ನುವಂಥದ್ದು ಈ ಕ್ಯಾನಲ್ನ ಮುಖಾಂತರವಾಗಿ ಹಾದು ಹೋಗುತ್ತೆ. ಮತ್ತು ಈ ರೀತಿ ಸುಯೆಜ್ ಕ್ಯಾನಲ್ನ ಬ್ಲಾಕೇಜ್ ಆಗಿರೋದ್ರಿಂದಾಗಿ ಆಯಿಲ್ ಮತ್ತು ಗ್ಯಾಸ್ ಶಿಪ್ಮೆಂಟ್ಸ್ಗಳಿಗೂ ಕೂಡ ಯುರೋಪಿಗೆ ವೆಸ್ಟ್ ಏಷ್ಯಾದಿಂದ ಏನಾಗಬೇಕಾಗಿತ್ತು ಆಯಿಲ್ ಮತ್ತು ಗ್ಯಾಸ್ ಶಿಪ್ಮೆಂಟ್ಗಳು ಇವಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಜಪಾನ್ ಟು ಫಂಡ್ ಅಂಡಮಾನ್ ನಿಕೋಬಾರ್ ಮೆಟ್ರೋ ಎಕ್ಸ್ಪ್ಯಾನ್ಷನ್ ಅನ್ನೋದಾಗಿದೆ. ಈ ಆರ್ಟಿಕಲ್ ನಮಗೆ ಸ್ಪಷ್ಟವಾಗಿ ಹೆಚ್ಚಿನ ಮಾಹಿತಿ ಬೇಕಾಗೋದಿಲ್ಲ. ಮೆಟ್ರೋ ಎಕ್ಸ್ಪ್ಯಾನ್ಷನ್ ಅನ್ನುವಂಥದ್ದು ಅಂಡಮಾನ್ ನಿಕೋಬಾರ್ನಲ್ಲಿ ಆಗ್ತಾ ಇದೆ. ಅಂಡಮಾನ್ ನಿಕೋಬಾರ್ನಲ್ಲಿ ಟೂರಿಸಂ ಅನ್ನ ಇನ್ನಷ್ಟು ಹೆಚ್ಚಿನದಾಗಿ ಅಭಿವೃದ್ಧಿಪಡಿಸೋದಕ್ಕೆ ಅಂತ ಹೇಳಿ ಸಾಕಷ್ಟು ವರ್ಕ್ಗಳು ಕೂಡ ಈಗ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರ ಒಂದು ಭಾಗವಾಗಿಯೂ ಕೂಡ ಮೆಟ್ರೋ ಎಕ್ಸ್ಪ್ಯಾನ್ಷನ್ ಅನ್ನುವಂಥದ್ದು ಉಪಯೋಗ ಆಗುತ್ತೆ. ಈ ಒಂದು ಮೆಟ್ರೋ ಎಕ್ಸ್ಪ್ಯಾನ್ಷನ್ಗೆ ಜಪಾನ್ ಅನ್ನುವಂಥದ್ದು ಫಂಡ್ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಅಂಡಮಾನ್ ನಿಕೋಬಾರ್ ಅನ್ನುವಂಥದ್ದು ಇಂಡೋ ಪೆಸಿಫಿಕ್ ರೀಜನ್ನಲ್ಲೇ ಒಂದು ಕೀ ಲೊಕೇಶನ್ ಆಗಿರುತ್ತೆ. 265 ಕೋಟಿಯಷ್ಟು ಗ್ರಾಂಟ್ ಅನ್ನ ಐಲ್ಯಾಂಡಿನ ಪವರ್ ಸಪ್ಲೈಗಾಗಿ ಕೂಡ ನೀಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ಮುಖ್ಯವಾಗಿ ನೆನಪಿರಬೇಕಾಗಿರುವಂಥದ್ದು ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ನ ಮೆಟ್ರೋ ಎಕ್ಸ್ಪ್ಯಾನ್ಷನ್ಗೆ ನಾವು ಯಾವ ರಾಷ್ಟ್ರದಿಂದ ಫಂಡಿಂಗ್ ಆಗಿದ್ದನ್ನು ಕಾಣಬಹುದು ಅಂದಾಗ ಜಪಾನ್ನಿಂದ ಆಯಿತು ಅನ್ನುವಂಥದ್ದು ಸ್ಪಷ್ಟವಾಗಿ ನೆನಪಿರಲಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನು ಡಿಸ್ಕಸ್ ಮಾಡೋಣ. ಡೆಡ್ಲಿ ಟ್ರಯಲ್ ಅನ್ನುವಂಥ ಒಂದು ಎಡಿಟೋರಿಯಲ್ ಇದೆ. ಇಲ್ಲಿ ಹಾಸ್ಪಿಟಲ್ಸ್ಗಳಲ್ಲಿ ಆಗ್ತಾ ಇರ್ತಕ್ಕಂಥ ಫೈರ್ ಆಕ್ಸಿಡೆಂಟ್ಸ್ಗಳ ಬಗ್ಗೆ ಮಾತನಾಡಲಾಗ್ತಾ ಇದೆ. ಮುಂಬೈ ಹಾಸ್ಪಿಟಲ್ನಲ್ಲಿ ಇತ್ತೀಚೆಗೆ ಆದಂಥ ಒಂದು ಫೈರ್ನ ಕುರಿತಂತೆ ಈ ಆರ್ಟಿಕಲ್ ತೋರಿಸ್ತಾ ಇದೆ. ಈ ಒಂದು ಫೈರ್ ಅನ್ನುವಂಥದ್ದು ಭಾರತ ಪಬ್ಲಿಕ್ ಸೇಫ್ಟಿಯ ಬಗ್ಗೆ ಒಂದು ಅಬ್ಸಲ್ಯೂಟ್ ವ್ಯಾಲ್ಯೂಯನ್ನು ನೀಡ್ತಾ ಇಲ್ಲ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಅದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಭಾರತದಲ್ಲಿ ನೀಡಬೇಕು ಅನ್ನುವಂಥದ್ದನ್ನು ಈ ಆರ್ಟಿಕಲ್ ಎತ್ತಿ ಹಿಡಿತಾ ಇರ್ತಕ್ಕಂಥದ್ದು. ಕೋವಿಡ್-19ಗೆ ಸಂಬಂಧಪಟ್ಟಂಥ ಒಂದು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಈ ರೀತಿಯ ಒಂದು ಬ್ಲೇಸ್ ಉಂಟಾಗಿರ್ತಕ್ಕಂಥದ್ದು ಈಗೆಲ್ಲರೂ ಕೂಡ ನಾವು ಎಚ್ಚೆತ್ತುಕೋಬೇಕಾಗಿರ್ತಕ್ಕಂಥ ಸಂದರ್ಭವನ್ನು ಉಂಟು ಮಾಡಿದೆ ಅಂತ ಹೇಳಿ. ಇದಕ್ಕೆ ಮುಂಚೆ ಕೂಡ ಈ ರೀತಿಯ ಒಂದು ಫೈರ್ಸ್ಗಳು ಹೆಚ್ಚಿನದಾಗಿ ಬ್ರೇಕ್ಔಟ್ ಆಗುವಂಥದ್ದನ್ನು ನಾವು ಇತ್ತೀಚೆಗೆ ಕಾಣ್ತಾನೆ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ 1-2 ತಿಂಗಳುಗಳ ಅಂತರದಲ್ಲಿ ಮತ್ತೊಂದು ನಾವು ಎಡಿಟೋರಿಯಲ್ ಅನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಮುಖ್ಯವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಲಾಸ್ಟ್ ನವೆಂಬರ್ನಲ್ಲಿ ರಾಜ್ಕೋಟ್ನಲ್ಲಿ ಇದೇ ರೀತಿಯಾದಂಥ ಒಂದು ಫೈರ್ ಪ್ರಾರಂಭ ಆದಾಗ ಅಂದ್ರೆ ಫೈರ್ ಬ್ರೋಕ್ಔಟ್ ಆಗಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ಸುವಮೋಟೋ ಕಾಗ್ನಿಸೆನ್ಸ್ನಲ್ಲಿ ಒಂದು ಕೇಸನ್ನು ತಾನೇ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂತೆ ಡೈರೆಕ್ಷನ್ಸ್ಗಳನ್ನು ಇಶ್ಯೂ ಮಾಡಿತ್ತು. ಇದರ ನಂತರದಲ್ಲಿ ಈಚ್ ಕೋವಿಡ್-19 ಹಾಸ್ಪಿಟಲ್ನಲ್ಲಿ ಒಬ್ಬರು ಫೈರ್ ಸೇಫ್ಟಿ ಆಫೀಸರ್ ಇರಬೇಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ತಿಳಿಸಿತ್ತು. ಸ್ಟೇಟ್ಸ್ಗಳು ಈ ರೀತಿಯ ಫೈರ್ ಸೇಫ್ಟಿ ಆಫೀಸರ್ಸ್ಗಳನ್ನು ಕೋವಿಡ್-19 ಹಾಸ್ಪಿಟಲ್ಗಳಲ್ಲಿ ನೇಮಕ ಮಾಡಲಿಲ್ಲ ಅಂತ ಅಂದರೆ ಆ ರಾಜ್ಯ ಸರ್ಕಾರಗಳು ಆ ಒಂದು ಹೊಣೆಯನ್ನು ಒತ್ಕೊಳ್ಬೇಕಾಗತ್ತೆ, ಅವುಗಳೇ ಬ್ಲೇಮ್ ಮಾಡ್ಕೊಳ್ಬೇಕಾಗತ್ತೆ ತಮ್ಮನ್ನು ತಾವು. ಈ ರೀತಿಯ ಒಂದು ಗೈಡ್ಲೈನ್ಸ್ಗಳನ್ನು ಅವು ಪಾಲಿಸಲೇಬೇಕಾಗತ್ತೆ. ಈ ಮೂಲಕ ಈ ರೀತಿಯ ಬೆಂಕಿ ದುರಂತಗಳನ್ನು ಏನು ಅವಾಯ್ಡಬಲ್ ಆಗಿರುವಂಥ ದುರಂತಗಳಿರುತ್ತೆ ಈ ದುರಂತಗಳು ಹೆಚ್ಚಾಗಿ ಆಗಿ ಅನ್ಅವಾಯ್ಡಬಲ್ ಆಗಿ ಅವುಗಳಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿಗೀಡಾಗುವಂಥವರನ್ನು ತಡಿಬೇಕಾಗಿರುವಂಥದ್ದು ಮುಖ್ಯವಾದಂಥ ಅಂಶ ಆಗಿರುತ್ತೆ. ಇನ್ನು ಹಾಸ್ಪಿಟಲ್ಸ್ಗಳು ಫೈರ್ನ ವಿಚಾರದಲ್ಲಿ ಸಾಕಷ್ಟು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಪ್ಲೆಂಟಿ ಆಫ್ ಏರ್ ಕಂಡೀಷನಿಂಗ್ ಅನ್ನುವಂಥದ್ದು ಇರಬೇಕು. ಸಫಿಷಿಯಂಟ್ ಫಿಸಿಕಲ್ ಸ್ಪೇಸ್ ಅನ್ನುವಂಥದ್ದನ್ನು ಹಾಸ್ಪಿಟಲ್ಸ್ಗಳು ಲ್ಯಾಕ್ ಮಾಡ್ತಾ ಇದೆ. ಈ ಎಲ್ಲ ಕಾರಣದಿಂದ ಡೆವಾಸ್ಟೇಟಿಂಗ್ ಎಫೆಕ್ಟ್ಸ್ಗಳನ್ನು ಇಂಥ ಡಿಸಾಸ್ಟರ್ಗಳು ತರ್ತಾ ಇರ್ತಕ್ಕಂಥದ್ದು. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ 2016ರಲ್ಲಿ ಏನು ಇಶ್ಯೂ ಮಾಡಲಾಗಿತ್ತು ಇವುಗಳು ಈ ಕ್ಯಾರೆಕ್ಟರಿಸ್ಟಿಕ್ಸ್ನ ಅಡ್ರೆಸ್ ಮಾಡುತ್ತೆ. ಆದರೆ ಈ ಗೈಡ್ಲೈನ್ಸ್ಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ಗಳನ್ನು ನಮ್ಮ ಹಾಸ್ಪಿಟಲ್ಸ್ಗಳು ಇವತ್ತು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲದ ಕಾರಣದಿಂದ ಸಿಸ್ಟಮಿಕ್ ಇಂಪ್ರೂವ್ಮೆಂಟ್ಸ್ಗಳು ನಮ್ಮಲ್ಲಿ ಆಗಬೇಕಾಗಿದೆ. ಕಂಪ್ಯಾರಿಟಿವ್ ಇಂದ ಅಲ್ಟಿಮೇಟ್ ಸೇಫ್ಟಿಯ ಕಡೆಗೆ ನಮ್ಮ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಹೋಗಬೇಕಾಗಿದೆ. ಹಿಂದೆ ಹೇಗಿತ್ತು ಇವತ್ತು ಹೇಗಿದೆ ಅನ್ನೋದಕ್ಕಿಂತ ಇನ್ನು ಹೆಚ್ಚಿನದಾಗಿ ನಾವು ಅಲ್ಟಿಮೇಟ್ ಆಗಿ ಸೇಫ್ಟಿಗೆ ಗಮನವನ್ನು ಕೊಟ್ಟು ಎಷ್ಟರ ಮಟ್ಟಿಗೆ ಹೆಚ್ಚು ಮಾಡಿದಾಗ ಈ ರೀತಿ ಆಕ್ಸಿಡೆಂಟ್ಸ್ಗಳು ಆಗದೇ ಇರುತ್ತೆ ಅನ್ನುವಂಥದ್ರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಮತ್ತು ಈ ರೀತಿಯ ಡೆಡ್ಲಿ ಫೈರ್ಸ್ಗಳನ್ನು ನಾವು ರೆಡ್ಯೂಸ್ ಮಾಡಬೇಕಾಗುತ್ತೆ. ಇನ್ನು ಈ ರೀತಿ ಪದೇಯಾಗಿ ಆಗ್ತಿರ್ತಕ್ಕಂಥ ಬೆಂಕಿಯ ಅವಘಡಗಳಾದರೂ ಕೂಡ ಇನ್ನು ಮುಂದೆ ರಾಜ್ಯ ಸರ್ಕಾರಗಳನ್ನು ಎಚ್ಚೆತ್ತುಗೊಳಿಸಬೇಕು. ಪಬ್ಲಿಕ್ ಹೆಲ್ತ್ ಹಾಸ್ಪಿಟಲ್ಸ್ಗಳ ಇನ್ಫ್ರಾಸ್ಟ್ರಕ್ಚರನ್ನು ಮತ್ತು ಅವುಗಳನ್ನು ಒಟ್ಟಾರೆಯಾಗಿ ಬಿಲ್ಡ್ ಮಾಡುವಂಥ ಸಂದರ್ಭದಲ್ಲಿ
ಪ್ರಾಫಿಟನ್ನು ಹೊರತುಪಡಿಸಿ ಜನಗಳ ಒಂದು ಲೈಫ್ಸಿಗಾಗಿರ್ಬೋದು ಅಥವಾ ಈ ರೀತಿಯ ಅವಘಡಗಳು ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನುವಂಥ ಮೆಷರ್ಸ್ಗಳಿಗೆ ಹೆಚ್ಚಿನ ಗಮನವನ್ನು ನೀಡಬೇಕು. ಈ ಮೂಲಕ ಈ ರೀತಿಯ ಬೆಂಕಿ ಅವಘಡಗಳು ಭಾರತದ ಆಸ್ಪತ್ರೆಗಳಲ್ಲಿ ಆಗದೇ ಇರುವಂತೆ ನೋಡ್ಕೊಳ್ಬೇಕು. ಯಾಕೆಂದರೆ ರಿಕರಿಂಗ್ ಆಗಿ ಈ ರೀತಿಯ ಅವಘಡಗಳು ಆಗ್ತಾ ಇದೆ. ಈ ರೀತಿ ಆಗದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳು ವಹಿಸ್ಕೊಳ್ಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಆರ್ಟಿಕಲ್ನ ಮುಖ್ಯವಾದಂಥ ಉದ್ದೇಶ ಆಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.